ಒಬ್ಬ ಅಯೋಗ್ಯ ಇದ್ದಾನೆ, ಅವನು ಬಾಯಿಗೆ ಏನು ಬಂದರೆ ಅವ್ನು ಬಾಯಿ ಚಪಲ ಜಾಸ್ತಿ ಇದ್ದಂಗಿದೆ. ಅವ್ನು ದಯವಿಟ್ಟು ಅವ್ನು ಬಾಯಿ ಚಪಲ ಕಡಿಮೆ ಮಾಡ್ಕೊಬೇಕು ಮತ್ತು ಇನ್ನೊಬ್ಬರ ಬಗ್ಗೆ ಮಾತಾಡಬೇಕಾದ್ರೆ ಗೌರವಿತವಾಗಿ ಮಾತಾಡಬೇಕು. ಕುಡ್ದು ಮಾತಾಡ್ತಿದ್ದಾರೆ ಏನೋ ಗೊತ್ತಿಲ್ಲ. ದಯವಿಟ್ಟು ಏನಾದರೂ ಕುಡ್ದಿದ್ರೆ ಜ್ಞಾನ ಏನಾದರೂ ಇಳ್ದಿದೆಯೋ ಗೊತ್ತಿಲ್ಲ. ನೆನ್ನೆ ಮಧ್ಯಾಹ್ನ ಅವ್ರು ಕುಡ್ದಿರೋದು. ಇದ್ರ ಬಗ್ಗೆ ಏನಾದರೂ ನಮ್ಮ ಜನಪ್ರಿಯ ಶಾಸಕರಿಗೆ ಏನಾದರೂ ಇದ್ರ ಬಗ್ಗೆ ಅರಿವಿದ್ದಿದ್ರೆ ಡೆಫಿನೆಟಾಗಿ ಅವರೇ ಮುಂದೆ ನಿಂತ್ಕೊಂಡು ಇದಕ್ಕೆ ಬೇಕಾಗಿರೋ ಪರ್ಮಿಷನ್ಸ್ ಅವರೇ ಕೊಡಿಸ್ತಿದ್ರೇನೋ ಅಂತ ನಾನು ಅನ್ಕೊತೀನಿ. ನಾನು 15 ವರ್ಷದ ಹಿಂದೆಗಡೆ ಶಾಸಕರು ನೋಡಿದ್ದೇನೆ. ಸನ್ಮಾನ್ಯ ಪ್ರದೀಪ್ ಅವ್ರನ್ನ ನಾನು 15 ವರ್ಷದ ಹಿಂದೆಗಡೆ ನೋಡಿದ್ದೀನಿ. ಒಂದು ಬೇಕ್ರಿಗೆ ಹೋಗ್ಬಿಟ್ಟು ಮಧ್ಯಾಹ್ನಲ್ಲಿ ಊಟ ತಿನ್ನೋಕೆ ಅಲ್ಲಿ ಊಟ ಇರಲಿಲ್ಲ. ಅಲ್ಲಿ ಆ ಪರಿಸ್ಥಿತಿ, ಆ ಸಂದರ್ಭಗಳಿದೆ. ಅಂಥ ಟೈಮ್ನಲ್ಲಿ ಹೋಗಿ ಅಲ್ಲಿ ಒಂದು ಬನ್ನು ತಿಂದು ಟೀ ಕುಡಿದು ನಾವು ಬಂದಿದ್ದೀವಿ. ನೀವು ಕೂಡ ಅಲ್ಲೆಲ್ಲ ನ್ಯಾಸ್ತಿಮ್ನಹಳ್ಳಿ ಅವ್ರನ್ನಲ್ಲಿ ಇರೋದು ಅಂತ ಕೇಳಿದ್ದೀನಿ. ಅಲ್ಲಿ ನಮ್ಮ ಸ್ನೇಹಿತರು ಕೂಡ ಇದ್ದಾರೆ ನ್ಯಾಸ್ತಿಮ್ನಹಳ್ಳಿನಲ್ಲಿ. ನಾನು ಅವ್ರು ಕೂಡ ಹೇಳ್ತೀನಿ, ನೀನು ಕರ್ಕೊಂಡು ಹೋಗ್ಬಿಟ್ಟು ಒಳ್ಳೆ ಒಂದು ಹಾಸ್ಪಿಟ್ಲಲ್ಲಿ ತೋರಿಸೋದಕ್ಕೆ ಹೇಳ್ತೀನಿ ನಾನು ನ್ಯಾಸ್ತಿಮ್ನಹಳ್ಳಿ ಅವರಿಗೆ. ಎಲೆಕ್ಷನ್ ಇನ್ನು 4 ವರ್ಷ ಇದೆ. ಅವರು ಎಲೆಕ್ಷನ್ಗೆ ಬರಬೇಕು, ರಾಜಕಾರಣಕ್ಕೆ ಬರಬೇಕು ಅಂತ ನಂದಿದ್ರೆ ಅವ್ರು ಇವಾಗ ಮಾಡೋ ನೆಸಿಟಿ ಇರಲಿಲ್ಲ. ಅವರು ಇನ್ನೊಂದು 6 ತಿಂಗಳಿದ್ದಂಗೆ ಬರ್ತಿದ್ರು, ಇನ್ನೊಂದು 3 ತಿಂಗಳಿದ್ದಂಗೆ ಬರ್ತಿದ್ರು ಅವರು. ಆ ಸರ್ಕಾರಿ ಹೆಣ್ಮಕ್ಳಿಗೆ ಮಧ್ಯಾಹ್ನದ ಒಂದು ಬಿಸಿ ಊಟ ವ್ಯವಸ್ಥೆ ಮಾಡಿಕೊಡಿ. ಇದನ್ನು ಮಾಡೋದ್ರಿಂದ ಸಂದೀಪ್ ಅಣ್ಣ ಅವ್ರಿಗೆ ಎಷ್ಟು ಪುಣ್ಯ ಬರ್ತಿದೆಯೋ ಅಷ್ಟು ಪುಣ್ಯ ನಿಮ್ಗೆ ಕೂಡ ಬರುತ್ತೆ. ಯಾಕಂದರೆ ಪರ್ಮಿಷನ್ ಕೊಡಿಸಿ ಮುಂದೆ ನಿಂತ್ಕೊಂಡು ನೀವೇ ಮಾಡಿಸಿ, ನಿಮ್ಗೆ ಕೂಡ ಒಳ್ಳೇದು ಬರುತ್ತೆ. 600 ಜನಕ್ಕೆ ಊಟ ಹಾಕ್ತಿದ್ದೀವಿ ಅಂತಂದರೆ ಅದು ತಮಾಷೆ ವಿಷಯನೇನ್ರಿ? ನಿಮ್ಮೂರಿನಲ್ಲಿ ಯಾವತ್ತಾದ್ರೂ ಒಂದು 10 ಜನಕ್ಕೆ ನೀವು ಊಟ ಹಾಕಿದ್ದೀರಾ? ತಾಯಿ ಹೆಸರಿನಲ್ಲಿ ಯಾಕೆ ಅವ್ರು ಚಾರಿಟೇಬಲ್ ಟ್ರಸ್ಟ್ ಓಪನ್ ಮಾಡಲಿಲ್ಲ? ಅವ್ರ ತಂದೆ ಹೆಸರಿನಲ್ಲಿ ಯಾಕೆ ಚಾರಿಟೇಬಲ್ ಟ್ರಸ್ಟ್ ಓಪನ್ ಮಾಡಲಿಲ್ಲ? ಅವರು ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರನ ಹೆಸರಿಟ್ಕೊಂಡು ಇವತ್ತಿನ ದಿನ ಅವರು ಸಮಾಜ ಸೇವೆ ಮಾಡ್ತಾ ಇದ್ದಾರೆ ರೀ. 100 ರೂಪಾಯಿ ದುಡಿತಿದ್ರೆ ಅದರಲ್ಲಿ 20 ರೂಪಾಯಿ ಸಮಾಜ ಸೇವೆ ಮಾಡ್ಕೊಳ್ಬೇಕು ಅಂತ ಅವ್ರ ಮನಸ್ಸಿನಲ್ಲಿ ಬಂದಿದೆ. ಮಾಡಲಿ, ಬಿಟ್ಬಿಡ್ರಿ ಅಂಥವ್ರು ಮಾಡೋರು ಕೈ ಜೋಡಿಸೋಣ, ಇನ್ನಷ್ಟು ಕೈ ಜೋಡಿಸೋಣ. ನಾಗೇಶ್ ಅವರೇ, ನಿಮ್ಗೆ ಹೇಳ್ತಾ ಇದ್ದೀವಿ, ನೀವು ಸಂದೀಪ್ ರೆಡ್ಡಿ ಅಣ್ಣವ್ರದ್ದು ನೋಡಿ ಒಂದು ಕೂದಲು ಕೂಡ ನಿಮ್ಮ ಕೈನಲ್ಲಿ ಕಿತ್ಕೊಳ್ಳೋಕ್ಕಾಗೋದಿಲ್ಲ. ನಮಸ್ಕಾರ, ನನ್ನ ಹೆಸರು ಶಿವಕುಮಾರ್ ಅಂತ. ನಾನು ಚಿಕ್ಕಬಳ್ಳಾಪುರ BJP ಜಿಲ್ಲಾ ಯುವ ಮೋರ್ಚಾ ವೈಸ್ ಪ್ರೆಸಿಡೆಂಟ್ ಆಗಿದ್ದೀನಿ. ನಿನ್ನೆ ಗಮನಿಸ್ತಾ ಇದ್ದೆ, ನಿನ್ನೆ ಒಬ್ಬರು ಏನು ಹೇಳಿದ್ದಾರೆ ಅಂದರೆ, ನಿನ್ನೆ ಒಬ್ಬರು ನಮ್ಮ ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ ಸಂಸ್ಥಾಪಕರಾದಂಥ ಸಂದೀಪ್ ರೆಡ್ಡಿ ಅಣ್ಣವರು ನಿನ್ನೆ ಮಹಿಳಾ ಪ್ರಥಮ ದರ್ಜೆ ಕಾಲೇಜ್ಗೆ ಊಟ ಕೊಡೋಣ ಅಂತ ಹೇಳ್ಬಿಟ್ಟು ನಿನ್ನೆ ಹೋಗಿದ್ದಾರೆ. ಇದಕ್ಕಿಂತ ಮುಂಚೆ ಏನಾಗಿದೆ ಅಂದರೆ, ಒಂದು ಫಂಕ್ಷನ್ಗೆ ಅವರೇ ಅವರೇ ಮಹಿಳಾ ಪ್ರಥಮ ದರ್ಜೆ ಕಾಲೇಜು ಪ್ರಿನ್ಸಿಪಾಲ್ರಾಗಿದ್ದು ಅವರೇ ಇನ್ವೈಟ್ ಮಾಡಿರ್ತಾರೆ ಸಂದೀಪ್ ಅಣ್ಣನವ್ರನ್ನ. ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡಿದರು. ಹೋದಾಗ ಇದ್ಕೊಂಡು ಪಾಪ ಪ್ರಿನ್ಸಿಪಾಲ್ರವರು ಅವ್ರ ಮನಸ್ಸು ತುಂಬ ದೊಡ್ಡ ಮನಸ್ಸು ಅಂತ ಅನಿಸುತ್ತೆ ನನಗನ್ಸಿದ ಪ್ರಕಾರ. ಅವತ್ತಿನ ದಿನ ಏನು ಮಾಡ್ತಾರಂದರೆ, ಅವರು ಸಂದೀಪ್ ರೆಡ್ಡಿ ಅಣ್ಣವರು ಆ ಕಾರ್ಯಕ್ರಮ ಮುಗಿದ ಮೇಲೆಯಿಂದ ಸಂದೀಪ್ ರೆಡ್ಡಿ ಅಣ್ಣವ್ರನ್ನ ಆಫೀಸ್ನಲ್ಲಿ ಕೂತ್ಕೊಂಡಿದ್ದಾಗ ಅವ್ರ ಗಮನಕ್ಕೆ ತರ್ತಾರೆ. ಸರ್, ಇಲ್ಲಿ ಬಾಗೇಪಲ್ಲಿ, ಗೂಡುಬಂಡೆ, ಚಿಕ್ಕಬಳ್ಳಾಪುರ, ಶಿಡ್ಲಘಟ್ಟ, ಗೌರಿಬಿದನೂರಿನಿಂದೆಲ್ಲ ಮಕ್ಕಳು ಬರ್ತಿದ್ದಾರೆ. ಬೆಳಗ್ಗೆ 5 ಗಂಟೆ ರಾತ್ರಿಗೆ ಎದ್ದು ಬರ್ತಾರೆ. ಮನೆಯಲ್ಲಿ ಕೆಲವೊಂದು ಸಮಯ ಅವ್ರು ತಿಂಡಿ ಕೂಡ ತಿಂದಿರೋದಿಲ್ಲ. ಕೆಲವೊಂದು ಮನೆಯಲ್ಲಿ ತಿಂಡಿ ಕೂಡ ಅಭಾವ ಆಗಿಬಿಟ್ಟಿದೆ. ಆ ಥರ ಪರಿಸ್ಥಿತಿನಲ್ಲಿದ್ದಾಗ ತಿಂಡಿ ತಿಂದಿರೋ ಬಂದಿದ್ದಾರೆ. ಇಲ್ಲಿ ಪ್ರೇಯರ್ ಮಾಡಬೇಕಾದ್ರೆ ಒಬ್ಬ ಹೆಣ್ಮಗಳು ಒಂದು 2-3 ಜನ ತಲೆ ತಿರುಗಿ ಕೂಡ ಕೆಳಗಡೆ ಬಿದ್ದೋಗ್ಬಿಟ್ಟಿದ್ದಾರೆ ಅಂತೇಳ್ಬಿಟ್ಟು ಅವರು ಪಾಪ ಪ್ರಿನ್ಸಿಪಾಲ್ರು, ಒಂದು ದೊಡ್ಡ ಗುಣ ಪ್ರಿನ್ಸಿಪಾಲ್ರು ಅಂದರೆ ನಿಮಗೂ ಗೊತ್ತಿರುತ್ತೆ. ಅವರು ಆ ಸನ್ನಿವೇಶನ, ಆ ಸಂದರ್ಭನ ವಿವರಣೆಯಾಗಿ ಇವ್ರಿಗೆ ಸಂದೀಪ್ ಅಣ್ಣವ್ರ ಹತ್ರ ಹೇಳಿದ್ದಾರೆ. ಹೇಳ್ದಾಗ ಏನಾಗಿದೆ ಅಂದರೆ, ಸಂದೀಪ್ ರೆಡ್ಡಿ ಅಣ್ಣನಿಗೆ ಒಂಥರ ಮನಸ್ಸು ಅವ್ರಿಗೆ ತುಂಬ ಭಾರವಾಗಿಬಿಟ್ಟು ಆ ವಿಷಯ ಇದನ್ನು ಕೇಳಿ, ಅಯ್ಯೋ ನಾನು ಇಂಥ ಒಂದು ಸ್ಥಾನಮಾನದಲ್ಲಿದ್ದೀನಿ, ದೇವ್ರು ನನ್ನೊಂದು ಸ್ವಲ್ಪ ಚೆನ್ನಾಗಿಟ್ಟಿದ್ದಾನೆ. ಕೆಲವೊಂದು ಹೋಟೆಲ್ ಮಾಲೀಕತ್ವ ಕೂಡ ಅವರಿದೆ, 2-3 ಹೋಟೆಲ್ಸ್ ಇದೆ ಸಂದೀಪ್ ಅಣ್ಣವ್ರದ್ದು. ಅವ್ರಿಗೆ ಗಮನದಲ್ಲಿ ಅವ್ರು ತಂದಾಗ ಅವ್ರಿಗೆ ಹೃದಯ ಕಲ್ಕಿ, ಅವ್ರಿಗೆ ಹೃದಯ ಭಾರವಾಗಿ ಅವ್ರು ಹೇಳ್ತಾರೆ, ಸರ್ ನನಗೆ ನೀವು ಪರ್ಮಿಷನ್ ಒಂದು ಕೊಡಿಸ್ಕೊಡಿ, ನಾನು ಮುಂದಿನ ವಾರದಿಂದನೇ ನಾನು ಈ ಕಾರ್ಯಕ್ರಮವನ್ನು ಶುರು ಮಾಡ್ತೇನೆ. ನನ್ನ ಹೆಣ್ಮಕ್ಳನ್ನ ಭೂಮಿ ತಾಯಿಗೆ ಹೋಲಿಸ್ತಾರೆ ಜನ. ಯಾಕಂದರೆ ಹೆಣ್ಮಗು ಅಂದರೆ ನಮ್ಮ ಮನೆಯಲ್ಲಿ ನನಗೆ ಅಕ್ಕ, ತಂಗಿ, ತಾಯಿ ಎಲ್ಲ ಒಂದು ಹೆಣ್ಮಗು ಅಂದರೆ ಭೂಮಿ ತಾಯಿಗೆ ದೊಡ್ಡವರು ಹೋಲಿಸ್ತಾರೆ. ಹಂಗಾಗಿ ಅವ್ರೇನು ಮಾಡಿದ್ದಾರೆ, ಆ ಸಂದರ್ಭದಲ್ಲಿ ಅವ್ರು ಹೇಳಿದ್ದಾರೆ. ಅದೇ ಪ್ರಕಾರ ನಿನ್ನೆ ತೊಗೊಂಡು ಹೋಗಿದ್ದಾರೆ. ಅಲ್ಲಿ ಊಟ ಮಾಡಿಬಿಟ್ಟು ಊಟ ಎಲ್ಲ ರೆಡಿ ಮಾಡಿ ಊಟ ಎಲ್ಲ ತೊಗೊಂಡು ಹೋಗಿದ್ದಾರೆ. ಸುಮಾರು ಒಂದು 600 ಜನಕ್ಕೆ ಊಟ ಎಲ್ಲ ರೆಡಿ ಮಾಡಿ ತೊಗೊಂಡೋಗಿದ್ದಾರೆ. ಊಟ ಅಂದರೆ ಕ್ವಾಲಿಟಿ ವಿಚಾರದಲ್ಲಿ, ಯಾಕಂದರೆ ಅವ್ರದ್ದು ಓನ್ ಮಾಲೀಕತ್ವ ಇರೋದ್ರಿಂದ ಊಟ ಅವರು ಹೋಟೆಲ್ನಲ್ಲಿ ಯಾವ ಥರ ಕ್ವಾಲಿಟಿ ಫುಡ್ ರೆಡಿ ಆಗುತ್ತೋ ಅದೇ ಹೋಟೆಲ್ನಿಂದನೇ ಅಷ್ಟೊಂದು ಕ್ವಾಲಿಟಿ ಫುಡ್ ರೆಡಿ ಮಾಡಿ ತೊಗೊಂಡು ಬಂದಿದ್ದಾರೆ. ಏನೋ ನಾನು ಜನರಿಗೆ ಫ್ರೀಯಾಗಿ ಊಟ ಇಡ್ತಿದ್ದೀನಿ ಅಂತೇಳ್ಬಿಟ್ಟು ಅವ್ರಿಗೆ ಯಾವ ಥರ ಬೇಕೋ ಆ ಥರ ಪ್ರಿಪೇರ್ ಮಾಡಿ ತಂದಿಲ್ಲ. ಊಟ ಅವರು ಹೋಟೆಲ್ನಲ್ಲಿ ಬೇರೆಯವ್ರಿಗೆ ಹಣ ತೊಗೊಂಡು ಬೇರೆಯವ್ರಿಗೆ ಎಷ್ಟೊಂದು ಒಳ್ಳೆ ರೀತಿಯಾದಂಥ ಒಳ್ಳೆ ಕ್ವಾಲಿಟಿ ಫುಡ್ ಕೊಡ್ತಾರೋ ಅದೇ ಕ್ವಾಲಿಟಿ ಫುಡ್ಡು ಅದೇ ಕಿಚನಿಂದನೇ ನೆನೆ ತೊಗೊಂಡು ಬಂದಿದ್ದಾರೆ. ಅಲ್ಲಿಗೆ ಹೋದಾಗ ಗೇಟ್ ಬಾಗಿಲಾಕಿ ಅದನ್ನು ಕ್ಲೋಸ್ ಮಾಡಿದ್ದಾರೆ. ಗೇಟ್ ಬಾಗಿಲಾಕಿ ಅವ್ರನ್ನ ಒಳಗಡೆ ಹೋಗೋಕೆ ಮಾಡ್ದಿರ ತಡೆದು ತುಂಬ ಅವಮಾನ ಮಾಡಿದ್ದಾರೆ ಆ ವಿಚಾರದಲ್ಲಿ.
ಆಮೇಲಿಂದ ಅವಮಾನ ಮಾಡಿ, ಸರ್ ನಮಗೆ ಮೇಲಿನ ಅಧಿಕಾರಿಗಳು, ಸಂಬಂಧಪಟ್ಟ ಅಧಿಕಾರಿಗಳು ನಮಗೆ ಪರ್ಮಿಷನ್ ಕೊಡ್ತಾ ಇಲ್ಲ, ನೀವು ಇಲ್ಲಿ ಊಟ ಇಡೋದಕ್ಕೆ ಅಂತೇಳ್ಬಿಟ್ಟು ಹೇಳಿದ್ದಾರೆ. ಅದಾದಮೇಲಿಂದ ಕೂಡ ತುಂಬ ನೋವಿನಿಂದ ಅವ್ರು ಹೊರಗಡೆ ಬಂದಿದ್ದಾರೆ. ಹೊರಗಡೆ ಬಂದು ಅಲ್ಲೇ ಗೇಟಲ್ಲಿ ಯಾರು ತಿಂತಾರೋ ಅವ್ರಿಗೆಲ್ಲ, ಮಕ್ಕಳಿಗೆಲ್ಲ ಯಾರು ತಿಂತಾರೋ ಆ ಮಕ್ಕಳಿಗೆಲ್ಲ ಹೊರಗಡೆನೇ ಅವರೆಲ್ಲ ಊಟ ಎಲ್ಲ ಬಡಿಸಿದ್ದಾರೆ. ಅಲ್ಲಿ ಬಡಿಸಿ ತಿನ್ನೋರಿಗೆಲ್ಲ ತಿನ್ನೋಷ್ಟು ಅವ್ರಿಗೆ ಊಟ ಎಲ್ಲ ಕೊಟ್ಟು ಆಮೇಲಿಂದ ಅಲ್ಲಿಂದ ಬಂದಿದ್ದಾರೆ. ಅಲ್ಲಿಂದ ಬಂದಾದ್ಮೇಲಿಂದ ಅವ್ರಿಗೆ ತುಂಬ ನೋವಾಗಿದೆ. ಅದನ್ನು ಆ ಸಂದರ್ಭದಲ್ಲಿ ಬಂದಿದ್ದಾರೆ, ಎಲ್ಲ ಆಗಿದೆ. ಆ ಸಂದರ್ಭದಲ್ಲಿ ಯಾರೋ ಒಬ್ಬರು ಹಿಂಗೆ ಒಬ್ಬ ಅಯೋಗ್ಯ ನೆನ್ನೆ ಮಾತಾಡಿದ್ದಾನೆ, ಪರ್ಮಿಷನ್ ತೊಗೊಬೇಕಾಗಿತ್ತು, ಪರ್ಮಿಷನ್ ತೊಗೊಂಡು ಊಟ ಇಡಬೇಕಾಗಿತ್ತು. ಅಲ್ಲಿ ಮಕ್ಕಳಿಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಏನು ಗತಿ? ನಾನು ಒಂದೇ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಯೋಗ್ಯನಿಗೆ. ಅಲ್ಲ, ಇವಾಗ ಅವ್ರಿಗೆ ಒಂದು ಹೋಟೆಲ್ ಮಾಲೀಕತ್ವ ಇದೆ ಅಂತಂದರೆ ಅವ್ರಿಗೆ ಒಂದು ISN ಸರ್ಟಿಫಿಕೇಟ್ ಎಲ್ಲ ಅವ್ರ ಹತ್ರ ಇರುತ್ತೆ. ಅದಾದಮೇಲೆಯಿಂದ ಅವರು ಫುಡ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಕೂಡ ಅದಕ್ಕೆ ಬೇಕಾಗಿರೋಂಥ ಎಲ್ಲ ಪರ್ಮಿಷನ್ಗಳು ಕೂಡ ಅವ್ರು ತೊಗೊಂಡಿರ್ತಾರೆ. ಅಂಥ ಕ್ವಾಲಿಟಿ ಫುಡ್ಡು ಅವ್ರ ಕಿಚನಿಂದ ಅವ್ರು ತೊಗೊಂಬಂದು ಅಲ್ಲಿ ತೊಗೊಂಡೋಗಿರೋದು. ಅವ್ರು ಹಂಗಂತ ಹೇಳ್ತಾರೆ. ನನಗನ್ಸಿದ ಪ್ರಕಾರ ಇದ್ರ ಬಗ್ಗೆ ನಾನು ನಮ್ಮ ಜನಪ್ರಿಯ ಶಾಸಕರಿಗೆ ಮಾಹಿತಿ ಇಲ್ಲ ಅಂತ ಅನ್ಕೊತೀನಿ. ಯಾಕಂದರೆ ಕೆಲವೊಬ್ಬರು ಚೀಲಗಳು ಅವ್ರನ್ನ ಮಿಸ್ಗೈಡ್ ಮಾಡಿದ್ದಾರೆ, ನನಗೆ ಗೊತ್ತಿಲ್ಲ. ಇದ್ರ ಬಗ್ಗೆ ಏನಾದರೂ ನಮ್ಮ ಜನಪ್ರಿಯ ಶಾಸಕರಿಗೆ ಏನಾದರೂ ಇದ್ರ ಬಗ್ಗೆ ಅರಿವಿದ್ದಿದ್ದರೆ ಡೆಫಿನೆಟಾಗಿ ಅವರೇ ಮುಂದೆ ನಿಂತ್ಕೊಂಡು ಇದಕ್ಕೆ ಬೇಕಾಗಿರೋ ಪರ್ಮಿಷನ್ಸ್ ಅವರೇ ಕೊಡಿಸ್ತಿದ್ರೇನೋ ಅಂತ ನಾನು ಅನ್ಕೊತೀನಿ. ಯಾಕಂತಂದರೆ ಬಡವ್ರ ಬಗ್ಗೆ, ಬಡವ ಬಗ್ಗರ ಬಗ್ಗೆ ಅವ್ರಿಗೆ ಅಪಾರವಾದ ಕಾಳಜಿ ಇದೆ. ಎಲ್ಲಿ ನೋಡಿದ್ರು ಅವರು ಬಡವರು ಅಂದರೆ ವಿಪರೀತ ಪ್ರೀತಿ ಮಾಡ್ತಾರೆ. ಅವ್ರ ಕೈನಲ್ಲಾಗಿದ್ದು ಅವ್ರ ಸಹಾಯ ಎಲ್ಲ ಕಡೆಯೂ ಮಾಡ್ತಾ ಇರ್ತಾರೆ. ಅದ್ರ ಬಗ್ಗೆ ನನಗೆ ಕೂಡ ಅವಜ್ಞಾನ ಇದೆ. ಬಟ್ ಆದರೆ ಅವ್ರು ಡಿಫ್ರೆಂಟ್ ಪಾರ್ಟಿ ಇದ್ದಾರೆ. ನಾವು BJP ಇದ್ದೀವಿ, ಅವರು ಕಾಂಗ್ರೆಸ್ಸಲ್ಲಿದ್ದಾರೆ. ಅದು ಒಳ್ಳೆಯದು. ನಾವೇನೇ ಹೇಳೋಕ್ಕೆ ಇಷ್ಟಪಡ್ತೀವಿ ಅಂತಂದರೆ ಅದ್ರ ಬಗ್ಗೆ ಕಾಳಜಿ ಇರೋದ್ರಿಂದ ಇವನು ಅಯೋಗ್ಯ ಇದೆಯನ್ನಲ್ಲ, ಇವನು ಶಾಸಕರನ್ನ ಯಾವಾಗಿಂದ ನೋಡಿದ್ದಾನೆಂದರೆ ನನಗನ್ಸಿದ ಪ್ರಕಾರ ಅವರು ಎಲೆಕ್ಷನ್ಗೆ ಬಂದಾಗ ಇಲ್ಲಿ ನೋಡಿದ್ದಾರೆ ಗೊತ್ತಿಲ್ಲ. ಆ ಅಯೋಗ್ಯನ ನಾನು ಹೇಳೋಕೆ ಒಂದೇ ಒಂದು ಮಾತು ಇಷ್ಟಪಡ್ತೀನಿ. ನಾನು 15 ವರ್ಷದ ಹಿಂದೆಗಡೆ ಶಾಸಕರು ನೋಡಿದ್ದೇನೆ. ಸನ್ಮಾನ್ಯ ಪ್ರದೀಪ್ ಅವ್ರನ್ನ 15 ವರ್ಷದ ಹಿಂದೆಗಡೆ ನೋಡಿದ್ದೀನಿ. ನಾನು ಅವರು ಪಂಚಗಿರಿ ಕಾಲೇಜಿನಲ್ಲಿ ಅವರು ವ್ಯಾಸಂಗ ಮಾಡಬೇಕಾದ್ರೆ ನಮ್ಮ ಸ್ನೇಹಿತರು ರವಿಭೂಷಣ್ ಅಂತೇಳ್ಬಿಟ್ಟು ಮೊದಲನೇ ಬಾರಿಗೆ ಅವ್ರನ್ನ ಕರ್ಕೊಂಡೋಗಿ ನಾನು 15 ವರ್ಷದ ಹಿಂದೆಗಡೆ ಪರಿಚಯ ಮಾಡ್ತಾನೆ. ಹಿಂಗೆ ಅಂತೇಳ್ಬಿಟ್ಟು ಅವಾಗ ಪರಿಚಯ ಮಾಡಿದಾಗ ನಾವು ಮಾತುಕತೆ ಹಂಗೆ ಮಾಡಿಕೊಂಡು ಆವಾಗ ಅಲ್ಲೇ ಪಕ್ಕದಲ್ಲಿ ಇದ್ದಿದ್ದು ಒಂದು ಬೇಕ್ರಿಗೆ ಹೋಗ್ಬಿಟ್ಟು ಮಧ್ಯಾಹ್ನಲ್ಲಿ ಊಟ ತಿನ್ನೋಕೆ ಅಲ್ಲಿ ಊಟ ಇರಲಿಲ್ಲ. ಅಲ್ಲಿ ಆ ಪರಿಸ್ಥಿತಿ, ಆ ಸಂದರ್ಭಗಳಿದೆ. ಅಂಥ ಟೈಮ್ನಲ್ಲಿ ಹೋಗಿ ಅಲ್ಲಿ ಒಂದು ಬನ್ನು ತಿಂದು ಟೀ ಕುಡಿದು ನಾವು ಬಂದಿದ್ದೀವಿ. ನನಗನ್ಸಿದ ಪ್ರಕಾರ ಇದು ಶಾಸಕರ ಗಮನದಲ್ಲಿ ಇಲ್ಲ ಅಂತ ನಾನು ಅನ್ಕೊತೀನಿ. ದಯವಿಟ್ಟು ಶಾಸಕರೇ, ಇಂಥ ಚೀಲಗಳು ಏನಾದರೂ ನಿಮ್ಮ ಕಿವಿನಲ್ಲಿ ಇಂಥ ಒಂದು ಸಮಾಜಮುಖಿ, ಇಂಥ ಒಂದು ಒಳ್ಳೆ ಕೆಲಸಗಳು ಮಾಡೋಕ್ಕೆ ಹೋದಾಗ ಹಿಂಗೆ ಯಾರಾದರೂ ಚೀಲಗಳು ಬಂದು ನಿಮಗೇನಾದರೂ ಈ ಥರ ಅವ್ರ ಬಗ್ಗೆ ಏನಾದರೂ ಮಿಸ್ಗೈಡ್ ಮಾಡೋದು, ಅವ್ರ ಬಗ್ಗೆ ಬೇರೆ ರೀತಿಯಲ್ಲಿ ಏನಾದರೂ ನಿಮ್ಮನ್ನು ಅವ್ರ ಬಗ್ಗೆ ಅವ್ರನ್ನ ಪೋಟ್ರೆ ಮಾಡೋದಕ್ಕೆ ಏನಾದರೂ ನೋಡಿದಾಗ ಇಂಥವ್ರನ್ನ ದಯವಿಟ್ಟು ಅವ್ರನ್ನ ಪಕ್ಕದಲ್ಲಿಡಿ. ಅದನ್ನು ಕೇಳಬೇಡಿ. ನೋಡಿ, ಅವರೊಂದು ಒಳ್ಳೆ ಸಮಾಜಮುಖಿ ಕೆಲಸ ಮಾಡೋಕ್ಕೆ ಹೋಗಿದ್ದಾರೆ. ಒಂದು 600 ಜನ ಅಂತಂದರೆ ಒಂದು ವರ್ಷಕ್ಕೆ 30-35 ಲಕ್ಷದವರೆಗೂ ಒಂದು ವರ್ಷಕ್ಕೆ ಖರ್ಚು ಬರುತ್ತೆ. ಅದರಲ್ಲಿ ನೀವೇ ಲೆಕ್ಕ ಮಾಡಿ. ಇನ್ನು ಎಲೆಕ್ಷನ್ 4 ವರ್ಷ ಇದೆ. ಅವರು ಎಲೆಕ್ಷನ್ಗೆ ಬರಬೇಕು, ರಾಜಕಾರಣಕ್ಕೆ ಬರಬೇಕು ಅಂತ ನಂದಿದ್ರೆ ಅವ್ರು ಇವಾಗ ಮಾಡೋ ನೆಸಿಟಿ ಇರಲಿಲ್ಲ. ಅವರು ಇನ್ನೊಂದು 6 ತಿಂಗಳಿದ್ದಂಗೆ ಬರ್ತಿದ್ರು, ಇನ್ನೊಂದು 3 ತಿಂಗಳಿದ್ದಂಗೆ ಬರ್ತಿದ್ರು ಅವರು, ಅಲ್ವಾ ಸರ್? ಓಕೆ, ದಯವಿಟ್ಟು ಇದ್ರ ಬಗ್ಗೆ ಅದ್ರ ಬಗ್ಗೆ ಒಂದು ಕಾಳಜಿ ತೊಗೊಂಡು ನನಗೆ ಅನಿಸಿದ ಪ್ರಕಾರ ಇದು ನಿಮ್ಮ ಮಾಹಿತಿಗೆ ಬರ್ಬೋದೇನೋ. ಬಂದರೆ ದಯವಿಟ್ಟು ಅದ್ರ ಬಗ್ಗೆ ಯಾರ ಕಡೆಯಿಂದ ಯಾವ ಡಿಪಾರ್ಟ್ಮೆಂಟ್ ಕಡೆಯಿಂದ ಅವ್ರಿಗೆ ಪರ್ಮಿಷನ್ ಕೊಡಿಸ್ಬೇಕೋ ಅದನ್ನು ಕೊಡಿಸಿ ಆ ಸರ್ಕಾರಿ ಹೆಣ್ಮಕ್ಳಿಗೆ ಮಧ್ಯಾಹ್ನದ ಒಂದು ಬಿಸಿ ಊಟ ವ್ಯವಸ್ಥೆ ಮಾಡಿಕೊಡಿ. ಇದನ್ನು ಮಾಡೋದ್ರಿಂದ ಸಂದೀಪ್ ಅಣ್ಣ ಅವ್ರಿಗೆ ಎಷ್ಟು ಪುಣ್ಯ ಬರ್ತಿದೆಯೋ ಅಷ್ಟು ಪುಣ್ಯ ನಿಮ್ಗೆ ಕೂಡ ಬರುತ್ತೆ. ಯಾಕಂದರೆ ಪರ್ಮಿಷನ್ ಕೊಡಿಸಿ ಮುಂದೆ ನಿಂತ್ಕೊಂಡು ನೀವೇ ಮಾಡಿಸಿ, ನಿಮ್ಗೆ ಕೂಡ ಒಳ್ಳೇದು ಬರುತ್ತೆ. ದೇವ್ರು ನಿಮ್ಗೆ ಕೂಡ ಒಳ್ಳೇದು ಮಾಡ್ತಾನೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ನಾನು ಇನ್ನೊಂದು ವಿಚಾರ ಏನು ಹೇಳ್ತಿದ್ದೀನಿ ಅಂದರೆ, ಒಬ್ಬ ಅಯೋಗ್ಯ ಇದ್ದಾನೆ. ಅವನು ಬಾಯಿಗೆ ಏನು ಬಂದರೆ ಅವ್ನು ಬಾಯಿ ಚಪಲ ಜಾಸ್ತಿ ಇದ್ದಂಗಿದೆ. ದಯವಿಟ್ಟು ಅವ್ನು ಬಾಯಿ ಚಪಲ ಕಡಿಮೆ ಮಾಡ್ಕೊಬೇಕು. ಮತ್ತು ಇನ್ನೊಬ್ಬರ ಬಗ್ಗೆ ಮಾತಾಡಬೇಕಾದ್ರೆ ಗೌರವಿತವಾಗಿ ಮಾತಾಡಬೇಕು. ಅವರು ಇಂಡಿವಿಜುವಲ್ ವಾರ್ಡಲ್ಲಿ ಮಾತಾಡೋದು ಏನಂದರೆ ಅದು ಮಾತಾಡೋದೆಲ್ಲ ಮಾತಾಡ್ತಿದ್ದಾರೆ. ಅದ್ರ ಬಗ್ಗೆ ಅವರು ಬಿಟ್ಟು ನನಗನ್ಸಿದ ಪ್ರಕಾರ ಕುಡ್ದು ಮಾತಾಡ್ತಿದ್ದಾರೇನೋ ಗೊತ್ತಿಲ್ಲ. ದಯವಿಟ್ಟು ಏನಾದರೂ ಕುಡ್ದಿದ್ರೆ ಜ್ಞಾನ ಏನಾದರೂ ಇಳ್ದಿದೆಯೋ ಗೊತ್ತಿಲ್ಲ. ನಿನ್ನೆ ಮಧ್ಯಾಹ್ನ ಅವ್ರು ಕುಡ್ದಿರೋದು. ದಯವಿಟ್ಟು ಅದನ್ನೆಲ್ಲ ಹತೋಟಿನಲ್ಲಿ ಇಟ್ಕೊಳ್ಳಿ. ನಾನು ಇನ್ನೊಂದು ವಿಚಾರ ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೇ ನಮ್ಮ ಮುಷ್ಟೂರು ರೋಡು, ನೀವು ಕೂಡ ಅಲ್ಲೆಲ್ಲ ನ್ಯಾಸ್ತಿಮ್ನಹಳ್ಳಿ ಅವ್ರಲ್ಲಿ ಇರೋದು ಅಂತ ಕೇಳಿದ್ದೀನಿ. ಅಲ್ಲಿ ನಮ್ಮ ಸ್ನೇಹಿತರು ಕೂಡ ಇದ್ದಾರೆ ನ್ಯಾಸ್ತಿಮ್ನಹಳ್ಳಿನಲ್ಲಿ. ನಾನು ಅವ್ರು ಕೂಡ ಹೇಳ್ತೀನಿ, ನೀನು ಕರ್ಕೊಂಡೋಗ್ಬಿಟ್ಟು ಒಳ್ಳೆ ಒಂದು ಗಿಸ್ಪೆಟ್ಲಲ್ಲಿ ತೋರಿಸೋದಕ್ಕೆ ಹೇಳ್ತೀನಿ ನಾನು ನ್ಯಾಸ್ತಿಮ್ನಹಳ್ಳಿ ಅವರಿಗೆ. ಅಲ್ಲ, ಇವಾಗ ಸುಧಾಕರಣ್ಣ ಅವರು ಒಂದು ರೋಡ್ ಹಾಕಿದ್ರು. ಏನು ಎಲೆಕ್ಷನ್ಗಿಂತ ಮುಂಚೆ ಸುಧಾಕರಣ್ಣ ಶಾಂಕ್ಷನ್ ಮಾಡಿ ನಮ್ಮೂರು ರೋಡ್ ಹಾಕಿದ್ರು. ಏನು ಗತಿಯಾಗಿದೆ ಅದು? ಎಲ್ಲ ಪೂರ್ತಿ ಎಲ್ಲ ಕಿತ್ತೋಗ್ಬಿಟ್ಟಿದೆ. ಎಲೆಕ್ಷನ್ ಮುಂಚೆ ಸುಧಾಕರಣ್ಣ ಏನು ರೋಡ್ ಹಾಕ್ಬಿಟ್ಟು ಹೋಗಿದ್ದಾರೋ ಅದೇ ರೋಡೇ ಇದೆ. ಅದಾದಮೇಲಿಂದ ಏನೋ 3.5 ಕೋಟಿ ಶಾಸಕರೇನೋ ಶಾಂಕ್ಷನ್ ಮಾಡಿಸಿದಾರಂತೆ. ದಯವಿಟ್ಟು ಹೋಗಿ ಅದನ್ನು ಅವ್ರ ಗಮನಕ್ಕೆ ತೊಗೊಂಡು ಬರಪ್ಪ. ಅವ್ರ ಗಮನಕ್ಕೆ ತೊಗೊಂಬಂದ್ಬಿಟ್ಟು ಆ ಮುಷ್ಟೂರಿಂದ ಅಲ್ಲಿ ಮುಷ್ಟೂರು ಕೆರೆ ಕೆಳಗಡೆ ಅದು ರೋಡ್ ಆಗೋದಕ್ಕೆ ಏನು ಬೇಕು ಅದಕ್ಕೆ ಅನುಕೂಲ ಮಾಡಿಕೊಡಪ್ಪ. ಮೊನ್ನೆ ಅಲ್ಲಿ ಗರ್ಭಿಣಿ ಹೆಂಗ್ಸೆಲ್ಲ ಗಾಡಿ 2 ವೀಲರ್ನಲ್ಲಿ ಬಂದಲ್ಲಿ ಬಿದ್ದೋಗಿದ್ದಾರೆ. ನಾವು ಎತ್ತಿ ಆ ಹುಡುಗಿಗೆ ನೀರು ಕುಡಿಸಿ ಕಳಿಸಿದ್ವಿ. ಆ ಹುಡುಗಿಗೆ ದೇವ್ರ ದೊಡ್ಡವರು, ಆ ಹುಡುಗಿಗೆ ಏನೂ ಆಗಲಿಲ್ಲ ಅವತ್ತಿನ ದಿನ. ಇದನ್ನು ಇಂಥ ಒಳ್ಳೆ ಕೆಲಸಗಳು ಅವ್ರ ಗಮನದಲ್ಲಿ ತೊಗೊಂಬ. ಮೊನ್ನೆ ನಮ್ಮದೇ ಅವಲ್ಗುರ್ಕಿ ಪಂಚಾಯತ್
ಪಂಚಾಯತಿನಲ್ಲಿ 3 ಜನ ಮಕ್ಕಳು ಅವ್ರು ಬದುಕಿ ಬಾಳ್ಬೇಕಾಗಿರೋರು, ಅವ್ರ ತಂದೆ ತಾಯಿಗೆ ಆಸರೆ ಆಗಬೇಕಾಗಿರೋರು ಅಂಥ ಮಕ್ಕಳು ಮನೆ ಸತ್ತೋಗ್ಬಿಟ್ಟಿದ್ದಾರೆ. ಕಣ್ಣಲ್ಲಿ ನೀರು ಬಂತು. ಅಲ್ಲಿ ಸ್ಟ್ರೀಟ್ ಲೈಟ್ ಹಾಕ್ಸ್ರಯ್ಯ, ಅದಕ್ಕೆಲ್ಲ ಊಟಕ್ಕೆ ಅಲ್ಲ ಅಪ್ ಟು ಇಶಾ ಫೌಂಡೇಶನ್ವರೆಗೂ ಸ್ಟ್ರೀಟ್ ಲೈಟ್ ಹಾಕ್ಸಿ ಅದನ್ನು ಎತ್ಕೊಂಡೋಗಿ ಶಾಸಕರ ಗಮನದಲ್ಲಿ ತೊಗೊಂಡು ಬಾ. ಶಾಸಕರು ಬ್ಯುಸಿ ಇದ್ದಾರೆ, ಅವ್ರ ಗಮನದಲ್ಲಿ ತೊಗೊಂಡು ಬನ್ನಿ. ಸರ್ ಹಿಂಗಾಗಿದೆ, ಈ ಥರ ಆಗಿದೆ, ಈ ಥರ ನಮ್ಗೆ ವ್ಯವಸ್ಥೆ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಹೇಳಿ ಶಾಸಕರ ಗಮನದಲ್ಲಿ ತೊಗೊಂಡು ಬನ್ನಿ. ಶಾಸಕರ ನೇತೃತ್ವದಲ್ಲಿ ಅದನ್ನೆಲ್ಲ ರೆಡಿ ಮಾಡಿಸಿ. ಅದನ್ನು ಬಿಟ್ಬಿಟ್ಟು ಒಂದು ಅವರು ಒಂದು ಊಟ ಇಡಕ್ಕೆ ಹೋಗಿದ್ರೆ ಊಟದ ಬಗ್ಗೆ ನೆನ್ನೆ ಫೇಸ್ಬುಕ್ ಲೈವ್ ಬಂದು ನೀನು ಮಾತಾಡ್ತೀಯ ಬಾಯಿ ಚಪಲ ಹಿಡಿದು. ನೀನು ಬಾಯಿ ಚಪಲ ಕಡಿಮೆ ಮಾಡ್ಕೊಬೇಕು. ಇಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಇದರ ಪರಿಣಾಮ ಬೇರೆ ಥರ ಇರುತ್ತೆ. ನಿಮ್ಗೆ ಹೇಳ್ತಿದ್ದೀವಿ ನಾಗೇಶ್ ರೆಡ್ಡಿ ಅವರೇ, ನಿಮಗೆ ಹುಷಾರಾಗಿ ಮಾತಾಡಿ. ಏನಾದರೂ ಮಾತಾಡಬೇಕಾದ್ರೆ ನಾಲ್ಗೆ ಹಿಡಿದಲ್ಲಿ ಇಟ್ಕೊಂಡು ಮಾತಾಡಿ. ಅವ್ರು ಒಳ್ಳೆ ಕೆಲಸ ಮಾಡೋಕ್ಕೆ ಹೋಗ್ತಿದ್ದಾರೆ, ಒಳ್ಳೆ ಕೆಲಸಕ್ಕೆ ಎಲ್ಲರೂ ಸಪೋರ್ಟ್ ಮಾಡೋಣ. ಅವ್ರು ಕೆಟ್ಟದ್ದು ಮಾಡಿಲ್ಲ. ಸಪೋಸ್ ಏನಾದರೂ ಅವ್ರು ಪರ್ಮಿಷನ್ನೇ ತೊಗೊಂಡಿಲ್ಲ, ಒಳ್ಳೇದು, ತೊಂದರೆ ಏನಿಲ್ಲ. ಅಂಥದಕ್ಕೆ ಹೋಗ್ಬಿಟ್ಟು ನೀವೇ ಮುಂದೆ ನಿಂತ್ಕೊಂಡು ಒಂದು ಪರ್ಮಿಷನ್ ಕೊಡಿಸ್ಕೊಡಿ. ಅಣ್ಣ ಬನ್ನಿ, ನಾವು ನಿಮ್ಮ ಒಟ್ಟಿಗೆ ಕೈ ಜೋಡಿಸ್ತಿದ್ವಿ, ನೀವೊಂದು 600 ಜನಕ್ಕೆ ಊಟ ಹಾಕ್ತಿದ್ದೀವಿ ಅಂತಂದ್ರೆ ಅದು ತಮಾಷೆ ವಿಷಯನೇನು ರೀ? ನಿಮ್ಮೂರಿನಲ್ಲಿ ಯಾವತ್ತಾದ್ರೂ ಒಂದು 10 ಜನಕ್ಕೆ ನೀವು ಊಟ ಹಾಕಿದ್ದೀರಾ ಹೇಳಿ? ಒಂದು 10 ಜನಕ್ಕೆ ಊಟ ಹಾಕಿದರೆ ಗೊತ್ತಾಗುತ್ತೆ ಅದರ ಪರಿಸ್ಥಿತಿ ಏನು ಅಂತ ಹೇಳ್ಬಿಟ್ಟು. ನನ್ನ ಹತ್ರ ಸಂದೀಪ್ ರೆಡ್ಡಿ ಅವರು ಮೊನ್ನೆ ಮಾತಾಡ್ತಾ ಇರಬೇಕಾದ್ರೆ ಒಂದು ಮಾತಂದರು. ಏನಂದ್ರು ಗೊತ್ತಾ? ಶಿವು, ಒಬ್ಬ ಗುಮಾಸ್ತ ಮಗ ಇವತ್ತು ಒಂದು ಗುಮಾಸ್ತ ಮಗ ಒಂದು DC ಆಫೀಸರ್ ಆಗ್ಬೋದು, ಒಂದು ಗುಮಾಸ್ತ ಮಗ ಒಂದು ಇಂಜಿನಿಯರ್ ಆಗ್ಬೋದು, ಒಂದು ಸೆಕ್ಯೂರಿಟಿ ಮಗ ಬಂದುಬಿಟ್ಟು ಒಂದು ಗೂಗಲ್ CEO ಥರ ಪಿಚ್ಚೇ ಆಗ್ಬೋದು. ಯಾಕಂದರೆ ಇದಕ್ಕೆಲ್ಲ ಕಾರಣ ಓದು ಬಡ ಮಕ್ಕಳಿಗೆ ಓದಬೇಕು. ಆ ಮಕ್ಕಳಿಗೆ ಊಟದ ವ್ಯವಸ್ಥೆ ಸರಿಯಾಗಿ ಆಗದಿದ್ರೆ ಎಷ್ಟೋ ಮಕ್ಕಳು ಯಾವ ಕಾಲೇಜ್ಗೆ ಅಂತ ಹೋಗೋದು ಮನೆಯಲ್ಲಿ ಇದ್ಬಿಡೋಣ ಅನ್ನೋ ಕಾಲದಲ್ಲಿದ್ದಾರೆ ಕೆಲವೊಬ್ಬರು ಕೂಡ. ಇವಾಗಲೂ ಕೂಡ ಅಂಥವ್ರಿಗೆಲ್ಲ ಅವರು ಆ ಊಟದ ವ್ಯವಸ್ಥೆ ನಾನು ಮಾಡ್ತೀನಿ, ಅದಕ್ಕೋಸ್ಕರ ಆದರೂ ಕೆಲವೊಬ್ಬರು ಅದರಿಂದ ಒಂದು ಅಳಿಲ್ ಸೇವೆಯಿಂದ ಆದರೂ ಕೆಲವೊಂದು ಬಡ ಮಕ್ಕಳು ಬಂದು ಓದಿ ವಿದ್ಯಾವಂತರಾಗಿ ಅವ್ರ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊತಾರೇನೋ ಅಂತ ಒಂದು ಆಶ್ವಾಸನೆಯಿಂದ ನನಗೆ ಆ ಭರವಸೆಯಿಂದ ನಾನು ಈ ಕೆಲಸ ಮಾಡ್ತಿದ್ದೀನಿ ಶಿವು ಅಂತ ಹೇಳ್ಬಿಟ್ಟು ನನ್ನ ಹತ್ರ ಹೇಳಿದ್ರು. ಅದು ನೀವೊಂದು ಅರ್ಥ ಮಾಡ್ಕೊಳ್ಳಿ ಸರ್. ಅದರಲ್ಲಿ ಏನಂದರೆ ಒಂದು ಸೆಕ್ಯೂರಿಟಿ ಮಗ DC ಆಗ್ತಾರೆ ಅಂತಂದರೆ ಹೌದು, ಅದಕ್ಕೆ ಒಂದೇ ಒಂದು ಕಾರಣ ಓದಿದ್ರೆ ನಾವು ಯಾವ ಸ್ಥಾಯಿನಲ್ಲಿ ಎಲ್ಲಿ ಬೇಕಾದರೂ ನಿಂತ್ಕೊಬೋದು. ಅದಕ್ಕೆ ಉದಾಹರಣೆ ಯಾರೂ ಅಲ್ಲ, ಸಂದೀಪ್ ರೆಡ್ಡಿ ಅವರೇ. ಸಂದೀಪ್ ರೆಡ್ಡಿ ಅವರು ಅವ್ರ ತಂದೆಯವರೇನು ಕೋಟಿಗಳು ಸಂಪಾದನೆ ಮಾಡಿಲ್ಲ. ಅವ್ರ ತಂದೆಯವರೇನು ಯಾವುದು ಕಾಂಟ್ರಾಕ್ಟರ್ ಅಲ್ಲ. ಅವ್ರ ತಂದೆಯವರು ಒಬ್ಬ ಸಾಮಾನ್ಯ ರೈತ ಕುಟುಂಬದಿಂದ ಬಂದು ಅವ್ರು ಇವ ಸ್ಥಾಯಿಗೆ ಬೆಳೆದು ಇವತ್ತು ಅವ್ರ ಕೈನಲ್ಲಾಗಿದ್ದನ್ನ ಬಡ ಮಕ್ಕಳಿಗೆ, ಬಡ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ದಾನ ಮಾಡ್ತಾ ಇದ್ದಾರೆ. ಏನು ಸ್ವಾಮಿ, ಇವಾಗ ಪರ್ಮಿಷನ್ ಅಂತಂದರೆ ಇವಾಗ ಒಂದು ಸ್ಕೂಲ್ನ ಅಡಾಪ್ಟ್ ಮಾಡಿಕೊಂಡು ಅದನ್ನು ಅವರು ಎಷ್ಟೊಂದು ಅಭಿವೃದ್ಧಿ ಕೆಲಸಗಳು ಮಾಡಿದ್ರು. ಎಲ್ಲಿಲ್ಲ, ನಮ್ಮ ಚಿಕ್ಕಬಳ್ಳಾಪುರದಲ್ಲೇ ನೋಡಿ, ಅದಕ್ಕೆ ಎಷ್ಟೊಂದು ಅಭಿವೃದ್ಧಿ ಕೆಲಸಗಳು. ಅಲ್ಲಿಂದ ಶೌಚಾಲಯಗಳಿಂದ ಹಿಡಿದು, ಆ ಬಡ ಮಕ್ಳಿಗೆ ಬುಕ್ಕಿಂದ ಹಿಡಿದು, ಯೂನಿಫಾರ್ಮಿಂದ ಹಿಡಿದು, ಎಷ್ಟೊಂದು ಆ ಬಿಲ್ಡಿಂಗಿಂದ ಹಿಡಿದು ಎಷ್ಟೊಂದು ಒಳ್ಳೆ ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ. ಅದರ ಮುಂದೆ ಪ್ರೈವೇಟ್ ಸ್ಕೂಲ್ ಕೂಡ ಇವತ್ತೇನೂ ಇಲ್ಲ, ಆ ಥರ ಮಾಡಿದ್ದಾರೆ. ಅದರ ಎಂಟೈರ್ ರೆಸ್ಪಾನ್ಸಿಬಿಲಿಟಿ ತೊಗೊಂಡಿದ್ದಾರೆ. ಒಂದು ವಾರದಿಂದಗಡೆ ಯಾರೋ ಒಬ್ಬ ಬಡ ವಿದ್ಯಾರ್ಥಿ ಫೀಸ್ ಕಟ್ಟಕ್ಕೆ ದುಡ್ಡು ಇಲ್ದೇ ಇದ್ದರೆ ನನ್ನ ಮುಂದೆ ಅವ್ರು ದುಡ್ಡು ಕೊಟ್ಟಿದ್ದು ನಾನು ನೋಡಿದ್ದೀನಿ. ನಾನೇನು ಅವ್ರೊಟ್ಟಿಗೆ ಇಲ್ಲ, ನನ್ನ ಮುಂದೆ ಅವತ್ತೊಂದು ಆ ಇನ್ಸಿಡೆಂಟ್ ನಡೀತು, ಅದನ್ನು ನಾನು ನಿಮ್ಮ ಹತ್ರ ಹೇಳ್ತಿದ್ದೀನಿ ಅಷ್ಟೇ. ನಾನು ಸಂದೀಪ್ ರೆಡ್ಡಿ ಅವ್ರನ್ನ ಏನೋ ಇಲ್ಲಿ ಒಂದು ಇದು ಮಾಡಿಬಿಟ್ಟು ಅವ್ರ ಬಗ್ಗೆ ಇನ್ನೊಂದೇನೋ ಹೇಳಬೇಕು ಅಂತ ಹೇಳ್ಬಿಟ್ಟು ನಾನು ಹೇಳ್ತಿಲ್ಲ. ನಾನು ಸಾಮಾನ್ಯ ಪ್ರಜೆ ಆಗಿ ನನಗೊಂದು ಮನುಷ್ಯತ್ವ ಇದ್ದು ಒಂದು ಒಳ್ಳೆ ಕಾರ್ಯಕ್ಕೆ ಹೋದಾಗ ಅದಕ್ಕೆ ಕೈ ಜೋಡಿಸ್ಬೇಕು ಅಂತ ಹೇಳ್ಬಿಟ್ಟು ನಾನು ಇವಾಗ ಬಂದಿಲ್ಲಿ ಮಾತಾಡ್ತಾ ಇದ್ದೀನಿ. ಅಷ್ಟು ಬಿಟ್ಟರೆ ಬೇರೆ ಇನ್ನು ಯಾವ ಉದ್ದೇಶ ಇಟ್ಕೊಂಡು ನಾನು ಮಾತಾಡ್ತಾ ಇಲ್ಲ. ನಾನು ಹೇಳೋದಿಷ್ಟೇ ಅವ್ರಿಗೆ. ನೋಡಿ, ಅವ್ರಿಗೆ ಎಂಥ ಒಂದು ಸಂದೀಪ್ ರೆಡ್ಡಿ ಅವ್ರಿಗೆ ಒಂದು ಒಳ್ಳೆ ಮನೆಭಾವ ಇದೆ. ಯಾಕಂದ್ರೆ ನಾನು ಈ ವಿಚಾರದಲ್ಲಿ ಹೇಳ್ತೀನಿ, ಒಂದು ಸ್ಮಾಲ್ ಉದಾಹರಣೆ ಕೊಡ್ತೀನಿ. ಇವಾಗ ಅವ್ರ ತಾಯಿ ಹೆಸರಿನಲ್ಲಿ ಯಾಕೆ ಅವ್ರು ಚಾರಿಟೇಬಲ್ ಟ್ರಸ್ಟ್ ಓಪನ್ ಮಾಡಲಿಲ್ಲ? ಅವ್ರ ತಂದೆ ಹೆಸರಿನಲ್ಲಿ ಯಾಕೆ ಚಾರಿಟೇಬಲ್ ಟ್ರಸ್ಟ್ ಓಪನ್ ಮಾಡಲಿಲ್ಲ? ಅವರು ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರನ ಹೆಸರಿಟ್ಕೊಂಡು ಇವತ್ತಿನ ದಿನ ಅವರು ಸಮಾಜ ಸೇವೆ ಮಾಡ್ತಾ ಇದ್ದಾರೆ ರೀ. ನೆನ್ನೆ ಅದನ್ನು ಹೇಳಿದ್ದಾರೆ, ನಾನು ರಾಜಕೀಯಕ್ಕೆ ಬರೋದಿಲ್ಲಪ್ಪ, ಹಂಗೇನಾದರೂ ಬರೋಂಗಿದ್ರೆ ನಾನು ಇದನ್ನು ಮಾಡ್ತೀನಿ. ಸಮಾಜ ಸೇವೆ ಮಾಡೋಕ್ಕೆ ಬಂದಿದ್ದಾರೆ ಅವರು. 100% ಒಂದು 100 ರೂಪಾಯಿ ದುಡಿತಿದ್ರೆ ಅದರಲ್ಲಿ 20 ರೂಪಾಯಿ ಸಮಾಜ ಸೇವೆ ಮಾಡ್ಕೊಳ್ಬೇಕು ಅಂತ ಅವ್ರ ಮನಸ್ಸಿನಲ್ಲಿ ಬಂದಿದೆ. ಮಾಡಲಿ, ಬಿಟ್ಬಿಡ್ರಿ ಅಂಥವ್ರು ಮಾಡೋರು ಕೈ ಜೋಡಿಸೋಣ, ಇನ್ನಷ್ಟು ಕೈ ಜೋಡಿಸೋಣ. ಅಂಥವ್ರು ಮಾಡಲಿ, ಎಲ್ಲ ಕೆಲಸಗಳು ಮಾಡಲಿ. ಸಮಾಜ ಸೇವೆ ಮಾಡೋಕ್ಕೆ ಹೋದಾಗ ನಾವ್ಯಾಕೆ ಅಡ್ಡಿಪಡಿಸ್ಬೇಕು? ನಿಮಗೆ ನಾಲ್ಗೆ ಚಪಲ ಹಿಡಿದು ಮಾತಾಡ್ತಿದ್ರೆ ಅದನ್ನು ದಯವಿಟ್ಟು ನೀವು ಕಂಟ್ರೋಲ್ ಮಾಡ್ಕೊಳ್ಳಿ. ದಯವಿಟ್ಟು ಅವ್ರ ಬಗ್ಗೆ ಇನ್ನೊಂದು ಸರಿ ಅನಗತ್ಯ ವಿಚಾರಗಳೆಲ್ಲ ಅವ್ರ ಬಗ್ಗೆ ಮಾತಾಡೋದಿದ್ರೆ ಅದರ ಪರಿಣಾಮ ಸರಿಯಾಗಿರೋದಿಲ್ಲ. ನಾಗೇಶ್ ಅವರೇ, ನಿಮ್ಗೆ ಹೇಳ್ತಾ ಇದ್ದೀವಿ, ಇನ್ನೊಂದೇನಂತಂದರೆ ನೀವು ಸಂದೀಪ್ ರೆಡ್ಡಿ ಅಣ್ಣವ್ರದ್ದು ನೋಡಿ, ಒಂದು ಕೂದಲು ಕೂಡ ನಿಮ್ಮ ಕೈನಲ್ಲಿ ಕಿತ್ಕೊಳ್ಳೋಕ್ಕಾಗೋದಿಲ್ಲ. ದಯವಿಟ್ಟು ತಾವು ಅದನ್ನು ಅರ್ಥ ಮಾಡ್ಕೊಬೇಕು. ಸರ್, ಓಕೆ, ನಿಮ್ಗೆ ಹೇಳ್ತಾ ಇದ್ದೀನಿ, ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ, ದಯವಿಟ್ಟು ಇದನ್ನೆಲ್ಲ ಇಲ್ಲಿಗೆ ಬಿಟ್ಟು ನಿಮ್ಮ ದುಡಿಮೆ, ನಿಮ್ಮ ಕೆಲಸ, ನೀವು ಸಮಾಜ ಸೇವೆಗಳು ನೀವೇನು ಮಾಡಿ ಮುಂದಕ್ಕೆ ಬರಬೇಕು ಅದ್ರ ಬಗ್ಗೆ ಯೋಚನೆ ಮಾಡಿ ಮುಂದಿನ ದಿನಗಳಲ್ಲಿ ಇದು ಮಾಡಿ. ದಯವಿಟ್ಟು ಸಂದೀಪ್ ರೆಡ್ಡಿ ಅವ್ರ ಬಗ್ಗೆ ಮಾತಾಡಬೇಡಿ, ಹಗುರವಾಗಿ ಮಾತಾಡಬೇಡಿ. ಆ ಮನುಷ್ಯ ತುಂಬ ಕಷ್ಟಪಡ್ತಾ ಇದ್ದಾನೆ, ಕಷ್ಟಪಟ್ಟು ಹಗಲು ರಾತ್ರಿ ದುಡಿತಾನೆ, ಕಷ್ಟಪಟ್ಟು ಸಂಪಾದನೆ ಮಾಡ್ತಾ ಇದ್ದಾನೆ. ಅದ್ರ ಬಂದ ದುಡ್ಡಿನಲ್ಲಿ ಏನೋ ಒಂದು ಅದನ್ನ ಕೈನಲ್ಲಾಗಿದ್ದು ಅಳಿಲ್ ಸೇವೆ ಅದನ್ನ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ದಾನೆ. ಅಂಥವ್ರ ಕೈ ನಾವು ಬಲಪಡಿಸೋಣ. ಅದು ಬಿಟ್ಬಿಟ್ಟು ಅವ್ರ ಬಗ್ಗೆ ವಿಚಾರದಲ್ಲಿ ನೀವು ಮಾತಾಡಿಬಿಟ್ಟು ಸುಮ್ಮನೆ ಇದ್ರ ಬಗ್ಗೆ ಮಾತಾಡೋದ್ರೆಲ್ಲ ಇದೆಲ್ಲ ಸರಿ ಕಾಣೋದಿಲ್ಲ. ದಯವಿಟ್ಟು ಇಲ್ಲಿಗೆ ನಿಲ್ಲಿಸ್ಬೇಕು ನೀವು ಇದನ್ನು.